ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ ಸಾಯಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟು ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಅದಲ್ಲದೆ 2024ರಲ್ಲಿ ನಡೆದಿರುವಂತಹ VAO ಲಿಸ್ಟಿಗೆ ನಾನು ಕೂಡ 1:1ಗೆ ಸೆಲೆಕ್ಟ್ ಆಗಿದ್ದೆ. ನಾವೇನು ಮಾಡ್ಕೊಂಡ್ರೆ ಎಕ್ಸಾಮ್ ಸಾಯಸ್ ಅಕಾಡೆಮಿಯಿಂದ ವಿರಾಟ್ 150+ ಎನ್ನುವ ಟೆಸ್ಟ್ ಸೀರೀಸ್ ಪ್ರೋಗ್ರಾಮನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಏನಂದರೆ ನಮ್ಮ ಮುಖ್ಯ ಗುರಿ ಏನಂದರೆ ಔಟ್ ಆಫ್ 200 150 ಸ್ಕೋರ್ ಮಾಡಿದರೆ 2 ಪೇಪರನ್ನು ಸೇರಿಸಿ ಆವಾಗ ಏನಾಗುತ್ತಂದರೆ ತಮಗೆ ಒಂದು ಜಾಬ್ ಸೆಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ಸೊ ಅದರ ಒಂದು ಭಾಗವಾಗಿ ನಾವೇನು ಮಾಡ್ಕೊಂಡಿದ್ದೀವಿ, 2024ರಲ್ಲಿ ನಡೆದಿರುವಂತಹ GK ಪೇಪರ್ 1 ಅನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನಂದರೆ ಆಲ್ರೆಡಿ 4 ಕ್ಲಾಸಸ್ ನಾನು ಚರ್ಚೆ ಮಾಡಿದ್ದೇನೆ. ಇವತ್ತಿನ 5ನೇ ಕ್ಲಾಸ್. ಈ 5ನೇ ಕ್ಲಾಸಲ್ಲಿ ಅಂದರೆ ಹಿಸ್ಟ್ರಿಯನ್ನು ನಾನು 3 ಪಾರ್ಟ್ ಆಗಿ ಡಿವೈಡ್ ಮಾಡಲಾಗಿದೆ. 1, 2 ಮತ್ತು 3 ಪಾರ್ಟ್. ಆಲ್ರೆಡಿ 2 ಪಾರ್ಟನ್ನು ನಾನು ಗೊತ್ತಾ ಕ್ಲಾಸ್ 3rd ಮತ್ತು ಕ್ಲಾಸ್ 4th ಚರ್ಚೆ ಮಾಡಿದ್ದೇನೆ. ಇವತ್ತಿನ ಏನಂದರೆ ಹಿಸ್ಟ್ರಿ ಪಾರ್ಟ್ 3 ಕ್ಲಾಸ್ 5 ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ಇದರಲ್ಲಿ ಏನಂದರೆ 5 ಕ್ವಶನ್ಸ್ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಈ ಚರ್ಚೆಗಳೇನಾಗ್ತಾ ಹೋಗುತ್ತಾ, ನೆಕ್ಸ್ಟ್ ಬರುವಂತಹ ನಿಮಗೆ ನೆಕ್ಸ್ಟ್ ಏನಂದರೆ ESI ಆಗಿರ್ಬೋದು, ನೆಕ್ಸ್ಟ್ FD ಆಗಿರ್ಬೋದು, ST ಆಗಿರ್ಬೋದು, ಮತ್ತು 2026 ನಡೆದಿರುವಂತಹ VAOಗೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಏನು ಗೊತ್ತಾ ಎಕ್ಸಾಮ್ ಫೋಕಸ್ಡ್ ಪಾಯಿಂಟನ್ನೇ ಹಾಕೊಂಡಿದ್ದೇನೆ. ಆಮೇಲೆ ಸ್ಮಾರ್ಟ್ ಸ್ಟ್ರಾಟಜಿ, ಯಾವ ಥರ ನೀವು ಆನ್ಸರ್ನ ಏನಂದರೆ ಎಫೆಕ್ಟಿವ್ ಆಗಿ ತರಬಹುದಿತ್ತು, ಮತ್ತು ಎಲ್ಲ ಆಪ್ಷನ್ಸ್ಗಳ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಅದಲ್ಲದೆ ನಿಮ್ಗೆ ಏನಂದರೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ನಾವೇನಂದರೆ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. C1 ಸರಣಿಯ 83ನೇ ಕ್ವಶನ್ ಇದು ಏನಂದರೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದು ಕ್ವಶನ್ ನೋಡ್ಕೊಂಡಾಗ, ಸತ್ರಿಯ ಡ್ಯಾನ್ಸ್ ಫಾರ್ಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಡ್ಯಾಶ್ ಅಂತೇಳಿ ಕ್ವಶನ್ ಕೇಳಲಾಗಿತ್ತು. ಅಂದರೆ ಸತ್ರಿಯ ಎಂಬುವ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಯಾರು ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಸೊ ಆಪ್ಷನ್ ನೋಡ್ಕೊಂಡಾಗ ಫಸ್ಟ್ ಏನಂದರೆ ರಾಮದೇವ, ಸೆಕೆಂಡ್ ಶಂಕರದೇವ, ಥರ್ಡ್ ಬಿರ್ಜು ಮಹಾರಾಜ್, ಫೋರ್ತ್ ಏನಂದರೆ ಮೃಣಾಲ್ ಶುಕ್ಲಾ ಅಂತೇಳಿ. ಫ್ರೆಂಡ್ಸ್, ನಾನಿಲ್ಲಿ ಏನು ಗೊತ್ತಾ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಹಾಕೊಂಡಿದ್ದೇನೆ. ಸತ್ರಿಯ ಎಂಬುವ ಒಂದು ನೃತ್ಯ ಪ್ರಕಾರ ಇದೆ. ಇದು 1 ಆಫ್ ದಿ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಅಂದರೆ 8 ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಸತ್ರಿಯ ಡ್ಯಾನ್ಸ್ ಕೂಡ ಒಂದಿದೆ ಅಂತೇಳಿ ನಮಗೆ ಗೊತ್ತಿರಬೇಕು. ಮತ್ತು ಇಂಪಾರ್ಟೆಂಟ್ ಆಗಿ ಏನು ಗೊತ್ತಾ, ಇದನ್ನು ಯಾವ ಒಂದು ಡ್ಯೂರೇಷನ್, ಯಾವ ಒಂದು ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಅಂದರೆ 15 ಮತ್ತು 16ನೇ ಶತಮಾನದಲ್ಲಿ ಇದನ್ನು ವೈಷ್ಣವೇಟ್ ಸೇಂಟ್ ಆಗಿರುವಂತಹ ಸೋಷಿಯಲ್ ರಿಫಾರ್ಮರ್ ಆಗಿರುವಂತಹ ಶ್ರೀಮಂತ ಶಂಕರದೇವ್ ಅವರು ಇದನ್ನು ಆಸಾಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನಮಗೆ ಬೇಕಾಗಿರೋದೇ ಏನಂದರೆ ಯಾರು ಇದನ್ನು ಪರಿಚಯಿಸಿದಾರಂತ ಅನ್ಕೊಂಡಾಗ ಶಂಕರದೇವ, ಆಪ್ಷನ್ ಸೆಕೆಂಡ್ ಆಗಿರುವಂತಹ ಶಂಕರದೇವ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಅದೆಲ್ಲ ಇದರ ಒಂದು ಬೇಸಿಕ್ ಬ್ಯಾಕ್ಗ್ರೌಂಡ್ ನೋಡ್ಕೊಂಡಾಗ, ಡ್ಯಾನ್ಸ್ ಒರಿಜಿನೇಟೆಡ್ ಇನ್ ಸತ್ರಾಜ್ ಅಂತೇಳಿ ಕರಿತೀವಿ ನಾವು. ಸತ್ರಾಜ್ ಅಂದರೆ ವೈಷ್ಣವೇಸ್ ಮೊನಾಸ್ಟ್ರಿ ಇದಾವಲ್ಲ, ಅಲ್ಲಿ ಒಂದು ಈ ವೈಷ್ಣವರ ಒಂದು ಮೊನಾಸ್ಟ್ರಿಗಳಲ್ಲಿ ಅಂದರೆ ಅಲ್ಲಿ ಇದನ್ನು ಒರಿಜಿನೇಟ್ ಆಗುತ್ತೆ. ಆಮೇಲೆ ಏನು ಗೊತ್ತಾ, ಇದನ್ನು ಯಾವ ಥರ ಯೂಸ್ ಮಾಡ್ಕೋತಾ ಅಂದರೆ ಮೀಡಿಯಂ ಟು ಸ್ಪ್ರೆಡ್ ದಿ ಟೀಚಿಂಗ್ಸ್ ಆಫ್ ನ್ಯೂ ವೈಷ್ಣವಿಸಮ್. ಅಂದರೆ ನ್ಯೂ ವೈಷ್ಣವಿಸಮ್ ಇದಲ್ಲ, ಅವರ ಒಂದು ಸಿದ್ಧಾಂತವನ್ನು ಟೀಚ್ ಮಾಡೋಕ್ಕೆ, ಸ್ಪ್ರೆಡ್ ಮಾಡೋಕ್ಕೆ ಏನಂದರೆ ಸತ್ರಾಜ್ ಎಂಬುವ ಡ್ಯಾನ್ಸ್ ಫಾರ್ಮನ್ನು ಏನಂದರೆ ಯೂಸ್ ಮಾಡ್ಕೋತಾರೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಥ್ರೂ ಡ್ಯಾನ್ಸ್, ನೃತ್ಯದ ಮೂಲಕ, ಡ್ರಾಮಾಗಳ ಮೂಲಕ, ಮ್ಯೂಸಿಕ್ ಮತ್ತು ಡಿವೋಷನಲ್ ಪರ್ಫಾರ್ಮೆನ್ಸ್ ಮೂಲಕ ಏನಂದರೆ ಇದನ್ನು ಏನಂದರೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಕ್ಲಾಸಿಕಲ್ ಸ್ಟೇಟಸ್ ಯಾವಾಗ ಕೊಡ್ತಾರೆ ಅಂತೇಳಿ ನಮಗೆ ಗೊತ್ತಿರಬೇಕು. 2000 ಇಸ್ವಿಯಲ್ಲಿ ಇದನ್ನು ಏನಂದರೆ ಕ್ಲಾಸಿಕಲ್ ಸ್ಟೇಟಸ್ ಕೊಡ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್ ಏನಂದರೆ ಇನ್ನೊಂದು ಇನ್ ಕೇಸ್ ನಿಮಗೆ ಎಕ್ಸಾಮ್ ಅಪ್ರೋಚ್ ಯಾವ ಥರ ಆನ್ಸರ್ ಮಾಡ್ಬೋದಿತ್ತು ಅಂತ ನೋಡ್ಕೊಂಡಾಗ, ಯಾವಾಗಲೂ ಯಾವುದೇ ಕ್ವಶನಲ್ಲಿ 2 ಆಪ್ಷನ್ ಸಿಮಿಲರ್ ಅನ್ಸತ್ತ ಅಂತ ತಿಳ್ಕೊ. ಇಲ್ಲಿ ಒಂದೇನಂದ್ರೆ ರಾಮದೇವ, ಇನ್ನೊಂದು ಶಂಕರದೇವ ಅಂತೇಳಿದೆ. ಸೊ ದೇವ ಅಂತೇಳಿ 2 ಕೊಟ್ಟಿದ್ದಾರೆ. ಅಂದ್ರೆ ಇವುಗಳಲ್ಲೇ ಆನ್ಸರ್ ಇರುತ್ತೆ. ವೆನ್ ದೇರ್ ಇಸ್ 2 ಸಿಮಿಲರ್ ಆಪ್ಷನ್ ಇದ್ದು ಅಂತ ತಿಳ್ಕೊ, 2 ಸಿಮಿಲರ್ ಆಪ್ಷನ್ ಅದಾವ ಅಂದ್ರೆ ಆವಾಗ ಏನು ಮಾಡಬೇಕು ಅಂತ, ನೀವು ನಿಮ್ಮ ಆಯ್ಕೆಯನ್ನು ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಆ 2ರಲ್ಲೇ ನೀವು ಚೂಸ್ ಮಾಡಬೇಕು. ಐದರ್ 1 ಆರ್ 2ನೇ ಚೂಸ್ ಮಾಡಬೇಕು. ಸೊ ಈ 2ರಲ್ಲಿ ಹಾಕಿದರೆ ನಿಮ್ಗೆ ಏನಂದರೆ 50-50 ಬಂದಿರಿ ನೀವು. ಸೊ ಹಾಗಾಗಿ ಏನಂದರೆ ಇದು ಒಂದು ಎಕ್ಸಾಮ್ ಇರುವಂಥ ಟ್ರಿಕ್ಸ್ ಫ್ರೆಂಡ್ಸ್, ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಶಂಕರದೇವ ಅಂತೇಳಿ ತಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಇದ್ರ ಮೇಲೆ ನೆಕ್ಸ್ಟ್ ಮತ್ತೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಕೀ ಟೇಕ್ ಅವೇಸ್ ಅಂತೇಳಿ ಕೊಟ್ಟಿದ್ದೇನೆ. ಇದನ್ನು ಏನು ಗೊತ್ತಾ ನೀವು ನೋಟ್ಸ್ ಮಾಡ್ಕೊಳ್ಳಿ. ಸೊ ರಿಪಿಟೇಷನ್ ಆಗಿ ನೋಡ್ಕೊಳ್ಳಿ. ಸೊ ಮತ್ತೆ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಏನಂದ್ರೆ, ಇದನ್ನ ಕ್ಲಾಸಿಕಲ್ ಡ್ಯಾನ್ಸ್ ಅಂತೇಳಿ 2000 ಇಸ್ವಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿ ಇದರ ಮೇಲೆ ಯಾವಾಗ ಇದನ್ನ ರೆಕಗ್ನೈಸ್ ಮಾಡಿದ್ರು, ಮತ್ತೆ ಯಾರು ರೆಕಗ್ನೈಸ್ ಮಾಡುತ್ತಾರೆ ನೆಕ್ಸ್ಟ್ ಕ್ವಶನ್ ಬರ್ಬೋದು. ಸೊ ಇದನ್ನು ಕೂಡ ನೀವು ನೋಟ್ಸ್ ಮಾಡ್ಕೋಬೇಕಂತ ಹೇಳ್ತೀವಿ. ಮತ್ತೆ ಈ ಒಂದು ಡ್ಯಾನ್ಸ್ ಫಾರ್ಮ್ಸ್, ಸತ್ರಿಯ ಡ್ಯಾನ್ಸ್ ಫಾರ್ಮ್ ನ ಮೇನ್ ಥೀಮ್ ಏನಂತೇಳಿ ಅಂತ ನೋಡ್ಕೊಂಡಾಗ, ಇದು ಏನಂದ್ರೆ ಸ್ಟೋರೀಸ್ ಆಫ್ ಲಾರ್ಡ್ ಕೃಷ್ಣ ಮತ್ತೆ ಭಾಗವತ ಪುರಾಣದಲ್ಲಿರುವಂತಹ ಕೆಲವು ಕಥೆಗಳನ್ನು ನರೇಟ್ ಮಾಡುವಂತಹ ಒಂದು ಮೇಲ್ ಮಾರ್ಕ್ಸ್ ಪರ್ಫಾರ್ಮ್ ಮಾಡುವಂತಹ ಒಂದು ನೃತ್ಯ ಕಲೆ ಆಗಿದೆ ಅಂತೇಳಿ ತಮಗೆ ಬೇಸಿಕಲಿ ಗೊತ್ತಿರಬೇಕು ಫ್ರೆಂಡ್ಸ್. ನೆಕ್ಸ್ಟ್ C1 ಸರಣಿಯ 84ನೇ ಕ್ವಶನ್ ಇದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ,
ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಎಸ್ಟಾಬ್ಲಿಷ್ಡ್ ದಿ ಮಜ್ನಿ ಕ್ಲಬ್ ರೆವಲ್ಯೂಷನರಿ ಅಸೋಸಿಯೇಷನ್ ಇನ್ ಬೆಳಗಾವಿ ಅಂತೇಳಿ, ಅಂದ್ರೆ ಈ ಕೆಳಗಿನ ಯಾವ ವ್ಯಕ್ತಿಗಳ ಜೋಡಿಯು ಮಜ್ನಿ ಕ್ಲಬ್ ಅನ್ನ ಸ್ಥಾಪನೆ ಮಾಡ್ತಾರೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಪ್ರಮುಖವಾಗಿ ಆಪ್ಷನ್ಸ್ ನೋಡ್ಕೊಂಡಾಗ ಫಸ್ಟ್ ಆಪ್ಷನ್ ಏನಂದ್ರೆ ಗಂಗಾಧರ್ ರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್. ಸೆಕೆಂಡ್ ಶ್ರೀನಿವಾಸ ಕೌಜಲ್ಗಿ, ಗೋವಿಂದರಾವ್ ಯಾಳ್ಗಿ. ಥರ್ಡ್ ಗೋವಿಂದರಾವ್ ಯಾಳ್ಗಿ, ಹನುಮಂತರಾವ್ ದೇಶಪಾಂಡೆ. ಫೋರ್ತ್ ಏನಂದ್ರೆ ಹನುಮಂತರಾವ್ ದೇಶಪಾಂಡೆ, ಗಂಗಾಧರ್ ರಾವ್ ದೇಶಪಾಂಡೆ ಅಂತೇಳಿ. ಸೊ ಪ್ರಮುಖವಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಇಲ್ಲೇನಂದ್ರೆ ಗೋವಿಂದರಾವ್ ಯಾಳ್ಗಿ ಮತ್ತೆ ಹನುಮಂತರಾವ್ ದೇಶಪಾಂಡೆ ಇಮೇಜ್ ಅನ್ನು ನಾನು ಹಾಕೊಂಡಿದ್ರೆ ಇವರಿಬ್ಬರು ಸೇರಿ ಏನಂದ್ರೆ ಮಜ್ನಿ ಕ್ಲಬ್ ಎನ್ನುವ ಒಂದು ಸೀಕ್ರೆಟ್ ರೆವಲ್ಯೂಷನರಿ ಅಸೋಸಿಯೇಷನ್, ಕ್ರಾಂತಿಕಾರಿ ಒಂದು ಸಂಸ್ಥೆಯ ಸಂಘವನ್ನು ಇವರೇನಂದ್ರೆ ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರಮುಖವಾಗಿ ಟು ಪ್ರಮೋಟ್ ಏನಂದ್ರೆ ನ್ಯಾಷನಲಿಸಂ, ರಾಷ್ಟ್ರೀಯತೆಯನ್ನು ಪ್ರಮೋಟ್ ಮಾಡೋದು ಮತ್ತೇನಂದ್ರೆ ರೆವಲ್ಯೂಷನರಿ ಆಕ್ಟಿವಿಟಿಗಳ ಮೂಲಕ ಭಾರತದ ಒಂದು ಸ್ವಾತಂತ್ರ್ಯ ಪಡೆಯುವ ಒಂದು ಉದ್ದೇಶದಿಂದ ಇದನ್ನೇನಂದ್ರೆ ಸ್ಥಾಪನೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಬೇಸಿಕಲಿ ಇದರ ಕಂಟೆಸ್ಟ್ ಬಂದಾಗ ಯಾವ ಒಂದು ಸಂದರ್ಭದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಅಂತ ನೋಡ್ಕೊಂಡಾಗ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 1907 ಆಗುತ್ತೆ ಸೂರತ್ ಸ್ಪ್ಲಿಟ್ ಅಂತೇಳಿ ಬರುತ್ತೆ. ಸೂರತ್ ಸೆಷನ್ ಕಾಂಗ್ರೆಸ್ ನಡೀತಾ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಪೊಲಿಟಿಕಲ್ ಸ್ಪ್ಲಿಟ್ ಆಗುತ್ತೆ. ಯಾರ್ಯಾರ ನಡುವೆ? ಮಾಡರೇಟ್ಸ್ ಮತ್ತೆ ಏನಂದ್ರೆ ಎಕ್ಸ್ಟ್ರೀಮಿಸ್ಟ್ ನಡುವೆ, ಓಕೆನಾ, ಮಂದಗಾಮಿ ಮತ್ತು ತೀವ್ರಗಾಮಿ ನಡುವೆ ಪೊಲಿಟಿಕಲ್ ಸ್ಪ್ಲಿಟ್ ಆಗುತ್ತೆ. ಸೊ ಆಗ ಏನ್ ಮಾಡ್ತಾರೆ ಅಂದ್ರೆ ಬಾಂಬೆ ಕರ್ನಾಟಕ ರೀಜನ್ ಲೀಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್, ಎಕ್ಸ್ಟ್ರೀಮಿಸ್ಟ್ ಲೀಡರ್ ಏನಂದ್ರೆ ತೀವ್ರಗಾಮಿ ಲೀಡರ್ ಆಗಿರುವಂತಹ ತಿಲಕ್ ಕಡೆ ತಮ್ಮ ಒಂದು ಏನಂದ್ರೆ ಸೈಡ್ ತಗೋತಾರೆ. ಸೊ ಇವರ ಒಂದು ಪರವಾಗಿ ಏನಂದ್ರೆ ಯಾಕೋಸ್ಕರ ಅಂದ್ರೆ ಮತ್ತೆ ಅವರ ಒಂದು ರ್ಯಾಡಿಕಲ್ ನ್ಯಾಷನಲಿಸ್ಟ್ ಐಡಿಯಾಲಜಿ ಪರವಾಗಿ ಮಜ್ನಿ ಕ್ಲಬ್ ಅವರು ಇದನ್ನ ಏನಂದ್ರೆ ಆ ಒಂದು ಕಂಟೆಸ್ಟ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಂದ್ರೆ ಈ ಮಜ್ನಿ ಕ್ಲಬ್ ಇದೆಯಲ್ಲ ಯಾರ ಐಡಿಯಾದಿಂದ ಸ್ಫೂರ್ತಿಗೊಂಡಿತ್ತು ಅಂದ್ರೆ ಇನ್ಸ್ಪೈರ್ ಆಗಿತ್ತು ಅಂದ್ರೆ ಗೆಸುಪೆ ಮಜ್ನಿ ಇದಲ್ಲ, ಇಟಾಲಿಯ ಏನಂದ್ರೆ ರೆವಲ್ಯೂಷನರಿ ವ್ಯಕ್ತಿ. ಮತ್ತೆ ಅದರ ಜೊತೆಗೆ ಏನಂದ್ರೆ ಪ್ರಮೋಟ್ ನ್ಯಾಷನಲಿಸಂ, ರಾಷ್ಟ್ರೀಯತೆಯನ್ನು ಪ್ರಮೋಟ್ ಮಾಡೋದು ಮತ್ತೆ ಕ್ರಾಂತಿಕಾರಿ ಆಕ್ಟಿವಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಮತ್ತೆ ಮೂಲತವಾಗಿ ಏನಂದ್ರೆ ಬ್ರಿಟಿಷರಿಂದ ಭಾರತವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸೋದು. ಸೊ ಈ ಒಂದು ಕಂಟೆಸ್ಟ್ ಅಲ್ಲಿ ಏನಂದ್ರೆ ಈ ಒಂದು ಗೋವಿಂದರಾವ್ ಯಾಳ್ಗಿ ಮತ್ತೆ ಹನುಮಂತರಾವ್ ದೇಶಪಾಂಡೆ ಆಪ್ಷನ್ ಆಗಿರುವಂತಹ ಆನ್ಸರ್ 3 ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ. ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ನಾನು ಕೀ ಫ್ಯಾಕ್ಟ್ಸ್ ಹಾಕೊಂಡಿದ್ದೇನೆ. ಇಂಪಾರ್ಟೆಂಟ್ ಆಗಿ ಏನಂದ್ರೆ ಎಸ್ಟಾಬ್ಲಿಷ್ಡ್ ಬೈ ಯಾರು ಅಂತ ಬಂದಾಗ ನಿಮಗೆ ಗೋವಿಂದರಾವ್ ಯಾಳ್ಗಿ ಮತ್ತೆ ಹನುಮಂತರಾವ್ ದೇಶಪಾಂಡೆ ಅಂತೇಳಿ ಗೊತ್ತಿರಬೇಕು. ಮತ್ತೆ ಎಲ್ಲಿ ಅಂತ ಬಂದಾಗ ಬೆಳಗಾವಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಯಾವ ಒಂದು ಸಂದರ್ಭದಲ್ಲಿ ಯಾವಾಗ ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ಸೂರತ್ ಸ್ಪ್ಲಿಟ್ ಆಗುತ್ತಲ್ಲ 1907 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಮತ್ತೆ ಫ್ರೆಂಡ್ಸ್, ಈ ಮಜ್ನಿ ಕ್ಲಬ್ ಇದೆಯಲ್ಲ ಒಂದಲ್ಲ ಒಂದು ರೀತಿಯಿಂದ ಏನಂದ್ರೆ ಆಲ್ರೆಡಿ KS ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದರ ಬಗ್ಗೆ ಕ್ವಶನ್ ಬಂದಿದೆ, ನೆಕ್ಸ್ಟ್ ಕೂಡ ಬರುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕರ್ನಾಟಕದವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಮೂವ್ಮೆಂಟ್ ಅಲ್ಲಿ ಯಾವೆಲ್ಲ ಪಾತ್ರವನ್ನು ರೋಲ್ ಪ್ಲೇ ಮಾಡಿದ್ದಾರೆ ಆ ವ್ಯಕ್ತಿಗಳು ಮತ್ತೆ ಅಲ್ಲಿರುವಂತಹ ಸಂಘ ಸಂಸ್ಥೆ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನೀವೇನಂದ್ರೆ ಮಜ್ನಿ ಕ್ಲಬ್ ಇಸ್ ಅನ್ ಹೈ ಈಲ್ಡಿಂಗ್ ಏರಿಯಾ ಅಂತ ಹೇಳಿ ತಮ್ಗೆ ಏನಂದ್ರೆ ಗೊತ್ತಿರಬೇಕು, ಓಕೆನಾ. ಸೊ ಈ ರೀತಿಯಾಗಿ ಈ ಕೆಲವೊಂದು ಸಂಘ ಸಂಸ್ಥೆಗಳನ್ನ ನೀಟಾಗಿ ನೋಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಒಂದು ಕ್ವಶನ್ ಫಿಕ್ಸ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯ 85ನೇ ಕ್ವಶನ್. ಇದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ಚೂಸ್ ಫ್ರಮ್ ದ ಫಾಲೋಯಿಂಗ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದಿ ಗುಪ್ತಾಸ್ ಅಂತೇಳಿ, ಅಂದ್ರೆ ಈ ಕೆಳಗಿನ ಗುಪ್ತರ ಬಗ್ಗೆ ಯಾವ ಹೇಳಿಕೆ ಇನ್ಕರೆಕ್ಟ್ ಅಥವಾ ತಪ್ಪಾಗಿದೆ ಅದನ್ನ ಆಯ್ಕೆ ಮಾಡಿ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಇವು 4 ಸ್ಟೇಟ್ಮೆಂಟ್ ಅನ್ನ ಅನಲೈಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾವು ಆನ್ಸರ್ಗೆ ಬರ್ಬೇಕಂದ್ರೆ. ಅಂದ್ರೆ ಫಸ್ಟ್ ಆಪ್ಷನ್ ಏನಿದೆ ಅಂತ ನೋಡ್ಕೊಂಡಾಗ ಚಂದ್ರಗುಪ್ತ ಫಸ್ಟ್ ಮ್ಯಾರಿಡ್ ಲಿಚ್ಚೈವಿ ಪ್ರಿನ್ಸಸ್ ಅಂಡ್ ಸ್ಟ್ರೆಂಥನ್ ಹಿಸ್ ಕಿಂಗ್ಡಮ್ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಅಂದ್ರೆ ಫ್ರೆಂಡ್ಸ್, ಇದು ಏನಂದ್ರೆ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ಮೊದಲನೆಯ ಚಂದ್ರಗುಪ್ತ ಏನ್ ಮಾಡ್ತಾನಂದ್ರೆ ಲಿಚ್ಚೈವಿಯ ಯುವರಾಣಿಯನ್ನು ಏನ್ ಗೊತ್ತಾ ಇವರು ಮದುವೆ ಆಗ್ತಾರೆ. ಮದುವೆ ಹಾಕುವುದರ ಮೂಲಕ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊತಾರೆ. ಸೊ ಹಾಗಾಗಿ ಇದೇನಂದ್ರೆ ಸರಿಯಾದ ಆಯ್ಕೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆಪ್ಷನ್ ನೋಡ್ಕೊಂಡಾಗ ಸಮುದ್ರಗುಪ್ತ ಬಿಗ್ಯಾನ್ ಗುಪ್ತಾ ಎರಾ ಇನ್ 320 CE ಅಂತೇಳಿ ಕ್ವಶನ್ ಸ್ಟೇಟ್ಮೆಂಟ್ ಕೊಡಲಾಗಿತ್ತು. ಫ್ರೆಂಡ್ಸ್, ಸ್ಟೇಟ್ಮೆಂಟ್ 2 ನ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದನ್ನ ನಾವು ರಾಂಗ್ ಅಂತೇಳಿ ಹೇಳ್ಬಹುದು. ಯಾಕಂದ್ರೆ ಗುಪ್ತಾ ಎರಾ ಅಥವಾ ಗುಪ್ತ ಶಕೆಯನ್ನು ಪ್ರಾರಂಭಿಸಿದವರು ಚಂದ್ರಗುಪ್ತ ಫಸ್ಟ್ ಅಂತೇಳಿ ನಮಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರೋದು ಸಮುದ್ರಗುಪ್ತ ಕೊಟ್ಟು ಈ ಒಂದು ಸ್ಟೇಟ್ಮೆಂಟ್ ನ ರಾಂಗ್ ಮಾಡಿದ್ದಾರೆ. ನಾಟ್ ಬೈ ಸಮುದ್ರಗುಪ್ತ, ಗುಪ್ತಾ ಎರಾಸ್ ವಾಸ್ ಸ್ಟಾರ್ಟೆಡ್ ಬೈ ಚಂದ್ರಗುಪ್ತ ಫಸ್ಟ್ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ಸ್ಟೇಟ್ಮೆಂಟ್ 2 ಇಸ್ ದ ರಾಂಗ್ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಸಮುದ್ರಗುಪ್ತ ವಾಸ್ ಅ ಗ್ರೇಟ್ ಪೋಯಟ್ ಅಂಡ್ ಮ್ಯೂಸಿಕ್ ಲವರ್. ಫ್ರೆಂಡ್ಸ್, ಇದು ಸರಿಯಾಗಿದೆ. ಯಾಕಂದ್ರೆ ಸಮುದ್ರಗುಪ್ತ ಇದಾರಲ್ಲ ಅವರು ಒಂದು ಆಲ್ರೌಂಡ್ ಪರ್ಸನಾಲಿಟಿ ಆಗಿದ್ರು. ಹಿ ವಾಸ್ ಅ ಗ್ರೇಟ್ ಕಾಂಕರ್ ಅಂತ ಹೇಳಿ ನಾವು ಅಂತೀವಿ. ಆಮೇಲೆ poet as well as music lover and he was also a veena player. So Samudragupta was a music lover. It is an correct statement. Option 3 is an correct. Okay na. Next, Gupta second earned the title ವಿಕ್ರಮಾದಿತ್ಯ ಅಂತ ಹೇಳಿ. ಅಂದ್ರೆ ಎರಡನೇ ಚಂದ್ರಗುಪ್ತನನ್ನ ಏನಂದ್ರೆ ವಿಕ್ರಮಾದಿತ್ಯ ಎಂಬ ಟೈಟಲ್ ಇತ್ತು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡಲಾಗಿದೆ. ಫ್ರೆಂಡ್ಸ್, ಇದು 4ನೇ ಸ್ಟೇಟ್ಮೆಂಟ್ ಅಂದ್ರೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವರ ಒಂದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಫಿಟಿಂಗ್ ದಿ ವೆಸ್ಟರ್ನ್ ಛತ್ರಪಾಸ್ ಅಥವಾ ಶಕಾರನ್ನ ಏನಂದ್ರೆ ಸೋಲಿಸುವುದ್ರ ಮೂಲಕ ಅವ್ರು ಏನಂದ್ರೆ ವಿಕ್ರಮಾದಿತ್ಯ
ವಿಕ್ರಮಾದಿತ್ಯ ಎಂಬ ಟೈಟಲ್ ನ ಪಡಿತಾರೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕು. ಸೊ ಚಂದ್ರಗುಪ್ತ ಸೆಕೆಂಡ್ ವಿಕ್ರಮಾದಿತ್ಯ ಅಂತ ಹೇಳಿ ಕರಿತೀವಿ, ಯಾಕಂದ್ರೆ ಅವರು ವೆಸ್ಟರ್ನ್ ಕ್ಷತ್ರಪನ ಸೋಲ್ಸ್ತಾರೆ ಮತ್ತೆ ಸಾಮ್ರಾಜ್ಯವನ್ನ ಎಕ್ಸ್ಪಾಂಡ್ ಮಾಡ್ತಾನೆ. ಸೊ ಹಾಗಾಗಿ ಇದಕ್ಕೆ ತಪ್ಪಾದ ಆಯ್ಕೆಯನ್ನು ಗುರುತಿಸಿದೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ತಪ್ಪಾದ ಆಯ್ಕೆ ಅಂತಂದ್ರೆ ಸಮುದ್ರಗುಪ್ತನ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್ ಆಪ್ಷನ್ 2 ಏನಂದ್ರೆ ರಾಂಗ್ ಆಗುತ್ತೆ. ಯಾಕಂದ್ರೆ ಗುಪ್ತ ಎರಾ ಅಥವಾ ಗುಪ್ತ ಶಕೆ ಏನಂದ್ರೆ ಚಂದ್ರಗುಪ್ತ ಫಸ್ಟ್ ಆರಂಭಿಸ್ತಾರೆ. ಫ್ರೆಂಡ್ಸ್, ಅದಲ್ಲದೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಏನಂದ್ರೆ ಗುಪ್ತ ಡೈನಾಸ್ಟಿ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಸೇರಿಸ್ಕೊಂಡಿದ್ದೇನೆ. ಏನಿದೆ ನೋಡ್ಕೊಂಡು ಇದರ ಸ್ಥಾಪಕ ನೋಡಿದಾಗ ಶ್ರೀಗುಪ್ತ ಅಂತೇಳಿ ತಮ್ಗೆ ಗೊತ್ತಿರಬೇಕು. ಆಮೇಲೆ ಇವರ ಪ್ರಮುಖ ಫಸ್ಟ್ ಗ್ರೇಟ್ ರೂಲರ್ ಬಂದಾಗ ಚಂದ್ರಗುಪ್ತ ಫಸ್ಟ್, ಅದು ನಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಗುಪ್ತ ಎರಾ ಅಥವಾ ಗುಪ್ತ ಸಾಮ್ರಾಜ್ಯ ಅದನ್ನು ಸ್ಟಾರ್ಟ್ ಮಾಡಿದ್ರು ಬಿಗ್ಯಾನ್ ಮಾಡಿದ್ರು ಬಂದಾಗ ಏನಂದ್ರೆ ಚಂದ್ರಗುಪ್ತ ಫಸ್ಟ್ ಏನಂದ್ರೆ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮ್ಯಾರೇಜ್ ಅಲಯನ್ಸ್ ಮಾಡ್ಕೋತಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ತನ್ನ ಸಾಮ್ರಾಜ್ಯದ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನಂದ್ರೆ ಮ್ಯಾಟ್ರಿಮೋನಿಯಲ್ ಮ್ಯಾರೇಜ್ ಅಲಯನ್ಸ್ ಮಾಡ್ಕೋತಾನೆ. ಚಂದ್ರಗುಪ್ತ ಫಸ್ಟ್ ಏನಂದ್ರೆ ಕುಮಾರದೇವಿ ಲಿಚ್ಚಾವಿ ಪ್ರಿನ್ಸೆಸ್ ಅಥವಾ ಏನಂದ್ರೆ ಮಹಾರಾಣಿಯಾಗಿರುವಂತಹ ಕುಮಾರದೇವಿ ಅನ್ನೋರು ಮ್ಯಾರೇಜ್ ಆಗ್ತಾರೆ. ನೆಕ್ಸ್ಟ್ ಏನಂದ್ರೆ ಸಮುದ್ರಗುಪ್ತ ಅವ್ರ ಬಗ್ಗೆ ಬಹಳ ಇದೆ ಕ್ವಶನ್ಸ್ ಕೇಳಲಾಗಿದೆ. ಹೂ ಕಾಲ್ಡ್ ಸಮುದ್ರಗುಪ್ತ ಆಸ್ ಎ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಅಂದ್ರೆ V.S. ಸ್ಮಿತ್ ಅವ್ರು ಏನಂತಾರೆ ಅಂದ್ರೆ ಸಮುದ್ರಗುಪ್ತ ಅವನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆಯಲಾಗಿದೆ. ಯಾಕಂದ್ರೆ ಅವರ ಎಕ್ಸ್ಟೆನ್ಸಿವ್ ಮಿಲಿಟರಿ ಕಾಂಕ್ವೆಸ್ಟ್ ಅಂದ್ರೆ ಬಹಳಷ್ಟು ಅವರಂದ್ರೆ ಬಹಳ ಪ್ರದೇಶದ ಮೇಲೆ ತಮ್ಮ ಆಳ್ವಿಕೆಯನ್ನು ಮಾಡಿರ್ತಾರೆ. ನೆಕ್ಸ್ಟ್ ಬಂದಾಗ ಮತ್ತೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಮೇಲೆ ಕೂಡ ಕ್ವಶನ್ಸ್ ಕೇಳಲಾಗುತ್ತೆ. ಇದನ್ನ ನಾನು ಇಲ್ಲಿ ಹಾಕೊಂಡಿದ್ದೇನೆ. ಇದನ್ನು ಪ್ರಯಾಗ್ ಪ್ರಶಸ್ತಿ ಅಂತ ಕೂಡ ಕರಿತೀವಿ. ಫ್ರೆಂಡ್ಸ್, ಈ ಒಂದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದೆಯಲ್ಲ, ಇದನ್ನು ರಚನೆ ಮಾಡಿದವರು ಹರಿಸೇನಾ ಅಂತ ಹೇಳಿ ತಮಗೆ ಗೊತ್ತಿರಬೇಕು. ಮತ್ತೆ ಈ ಒಂದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾರ ಬಗ್ಗೆ ಹೇಳುತ್ತೆ ಅಂತ ನೋಡ್ಕೊಂಡಾಗ ಸಮುದ್ರಗುಪ್ತನ ಕಾಂಕ್ವೆಸ್ಟ್ ಮತ್ತೆ ಅವನ ಸಾಧನೆಗಳು ಹೇಳ್ತಾವ ಅಂತ ಗೊತ್ತಿರಬೇಕು ನಮಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಆಲ್ರೆಡಿ ಏನಂದ್ರೆ ಇದು ರಿಪೀಟೆಡ್ ಪಾಯಿಂಟ್ ಅಂತ ಅನ್ಸ್ಬೋದು ನಿಮಗೆ. ಚಂದ್ರಗುಪ್ತ ಸೆಕೆಂಡ್ ಅಂದ್ರೆ ಅವರಿಗೆ ವಿಕ್ರಮಾದಿತ್ಯ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಶಕಾರನ್ ಸೋಲಿಸಿ ಅವರ ತಮ್ಮ ಏನಂದ್ರೆ ಉಜ್ಜಯಿನಿಯನ್ನ ಇಂಪಾರ್ಟೆಂಟ್ ಒಂದು ಸೆಂಟರ್ ಆಗಿ ಅವರು ರೈಸ್ ಮಾಡ್ಕೋತಾರೆ. ಇನ್ನೊಂದು ಇದನ್ನು ಬಹಳ ಕೇಳಲಾಗಿದೆ, ಚೈನೀಸ್ ಟ್ರಾವೆಲರ್ ಯಾರು ಬಂದಿದ್ರು ಅಂತೇಳಿ. ಮೀನ್ಸ್ ಫೈಯಾನ್ ಇದಾರಲ್ಲ, ಇವರು ಚಂದ್ರಗುಪ್ತ ಸೆಕೆಂಡ್ ಆಳ್ವಿಕೆಯಲ್ಲಿ ಬಂದಿದ್ರು. ಇದು ಬಹಳ ಇಂಪಾರ್ಟೆಂಟ್. ಫೈಯಾನ್ ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಏನ್ ಗೊತ್ತಾ, ಪ್ರಯಾಗ್ ಪ್ರಶಸ್ತಿ ಬಹಳ ಇಂಪಾರ್ಟೆಂಟ್. ನೆಪೋಲಿಯನ್ ಅನ್ನೋದು ಸಮುದ್ರಗುಪ್ತ ನೆಪೋಲಿಯನ್ ಅಂತ ಕರೀತಾರೆ. ಯಾರು ಕರೆದ್ರು V.S. ಸ್ಮಿತ್. ಇವೆಲ್ಲ ಪಾಯಿಂಟ್ಸ್ ನ ಆಲ್ರೆಡಿ ಕ್ವಶನ್ಸ್ ಕೇಳಲಾಗಿದೆ. ನೀವು ಇದನ್ನ ಇನ್ ಕೇಸ್ ನೋಟ್ಸ್ ಮಾಡ್ಕೊಳ್ಳಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೋಟ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯ 86ನೇ ಕ್ವಶನ್. ಇದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ನೋಡ್ಕೊಂಡಾಗ ಏನಂದ್ರೆ ಚೂಸ್ ದಿ ಇನ್ಕರೆಕ್ಟ್ ಫೇರ್ ಫ್ರಮ್ ದಿ ಫಾಲೋವಿಂಗ್ ಅಬೌಟ್ ಲಿಟರೇಚರ್ ಅಂಡ್ ದೇರ್ ಆಥರ್. ಅಂದ್ರೆ ಒಂದ್ ಕಡೆ ಏನಂದ್ರೆ ಅವ್ರ ಲಿಟರೇಚರ್ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದ್ ಕಡೆ ಏನಂದ್ರೆ ಆಥರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಯಾವುದು ಇನ್ಕರೆಕ್ಟ್ ಪೇರ್ ಅಂತೇಳಿ ಎಕ್ಸಾಮ್ ಹಾಲಲ್ಲಿ ಇನ್ಕರೆಕ್ಟ್ ಪೇರ್ ಅನ್ನು ನೀವು ಫಸ್ಟ್ ರೆಕಗ್ನೈಸ್ ಮಾಡಬೇಕಾಗುತ್ತೆ. ಗಡ್ಬಡಲ್ಲಿ ಏನಂದ್ರೆ ಕರೆಕ್ಟ್ ಅಂತ ಕೇಳಿದಾರೆ ಅಂತ ಹೇಳಿ ಫಸ್ಟ್ ಆಪ್ಷನ್ ಹಾಕ್ಬಿಟ್ರೆ ಅದು ರಾಂಗ್ ಆಗುತ್ತೆ. ಸೊ ಇದನ್ನ ನೀಟಾಗಿ ಅನಲೈಸ್ ಮಾಡೋ ಫ್ರೆಂಡ್ಸ್. ಭಾರವಿ ಆಥರ್ ಇದಾರಲ್ಲ, ಇವರು ಭಾರವಿ ಯಾವ ಒಂದು ಪುಸ್ತಕವನ್ನು ಬರೀತಾರೆ ಅಂದ್ರೆ ಕಿರಾತಾರ್ಜುನಿ ಅಂತೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಜೋಡಣೆ ಆಗಿದೆ ಅಂತೇಳಿ ನಾವು ಗುರುತಿಸಲಾಗುತ್ತೆ. ಸೊ ಫಸ್ಟ್ ಈಸ್ ಕರೆಕ್ಟ್, ಇದು ಜೋಡಣೆ ಆಗಿದೆ. ನೆಕ್ಸ್ಟ್ ದಂಡಿನ್ ಇದಾರಲ್ಲ, ಇವ್ರೇನಂದ್ರೆ ದಶಕುಮಾರ ಚರಿತೆ ಎಂಬ ಪುಸ್ತಕವನ್ನು ಬರೀತಾರೆ. ಸೊ ಅದು ಇಂಪಾರ್ಟೆಂಟ್ ಆಗೇನಂದ್ರೆ ನಾವು ಸೆಕೆಂಡ್ ನೋಡ್ಕೊಂಡಾಗ ದಂಡಿ ದಶಕುಮಾರ ಚರಿತೆ, ಇದು ಕೂಡ ಸರಿಯಾದ ಜೋಡಣೆ ಆಗಿದೆ. ನೆಕ್ಸ್ಟ್ ಧರ್ಮಪಾಲ ಮತ್ತವಿಲ್ಲಾಸ ಪ್ರಹಸನ ಬರೀತಾರೆ ಅಂತ ಹೇಳಿ ಕೊಡಲಾಗಿದೆ. ಫ್ರೆಂಡ್ಸ್, ಧರ್ಮಪಾಲ ಬರೆಯಲ್ಲ ಮತ್ತವಿಲ್ಲ ಪ್ರಹಸನ ಪುಸ್ತಕವನ್ನು. ಇದನ್ನು ಬರೆದವರು ಅಂದ್ರೆ ಮಹೇಂದ್ರ ವರ್ಮನ್ ಫಸ್ಟ್ ಬರೀತಾರೆ. ಸೊ ಹಾಗಾಗಿ ಇದು ಏನಂದ್ರೆ ರಾಂಗ್ ಅಥವಾ ಇನ್ಕರೆಕ್ಟ್ ಜೋಡಣೆ ಆಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆನ್ಸರ್ ಆಪ್ಷನ್ 3 ಧರ್ಮಪಾಲ ಮತ್ತವಿಲ್ಲಾಸ ಪ್ರಹಸನ ಅಲ್ಲ. ಇದನ್ನೇನಂದ್ರೆ ಮಹೇಂದ್ರ ವರ್ಮ ಏನಂದ್ರೆ ಮತ್ತವಿಲ್ಲಾಸ ಪ್ರಹಸನ ಪುಸ್ತಕವನ್ನು ಬರೀತಾರೆ. ನೆಕ್ಸ್ಟ್ ಏನಂದ್ರೆ ಶಿವ ಭಟ್ಟಾರಕ ಹರಪಾರ್ವತಿ ಅಂತ ಹೇಳಿ. ಫ್ರೆಂಡ್ಸ್, ಶಿವ ಭಟ್ಟಾರಕ ಹರಪಾರ್ವತಿ, ಇದು ಕೂಡ ಸರಿಯಾದ ಜೋಡಣೆ ಆಗಿದೆ. ಹಾಗಾಗಿ ಇದು ಮತ್ತೆ ಸಂಸ್ಕೃತದ ಒಂದು ಲಿಟರರಿ ವರ್ಕ್ ಅಂತ ಹೇಳಿ ಗೊತ್ತಿರಬೇಕು. ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಗಿ ಗೊತ್ತಾ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಎಕ್ಸಾಮ್ ದೃಷ್ಟಿಯಿಂದ ಹಾಕೊಂಡಿದ್ದೇನೆ. ಶೂದ್ರಕಾಮ ಪುಸ್ತಕವನ್ನು ಶೂದ್ರಕಾಮ ಅಂದ್ರೆ ಮೃಚಕಟಿಕಾಯಮನ್ನು ಬರೀತಾನೆ. ನೆಕ್ಸ್ಟ್ ಜಯದೇವ್ ಅವರೇನಂದ್ರೆ ಗೀತ ಗೋವಿಂದ ಪುಸ್ತಕವನ್ನು ಬರೀತಾನೆ. ವಿಶಾಖದತ್ತ ಏನಂದ್ರೆ ಮುದ್ರ ರಾಕ್ಷಸ ಎಂಬ ಪುಸ್ತಕವನ್ನು ಬರೀತಾನೆ. ಕಾಳಿದಾಸ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಅಭಿಜ್ಞಾನ ಶಕುಂತಲ, ಮೇಘದೂತ, ರಘುವಂಶ ಮತ್ತೆ ಕುಮಾರ ಸಂಭವ ಅಂತ ಹೇಳಿ ಪುಸ್ತಕ ಬರೀತಾನೆ. ಬಾಣಭಟನ ಹರ್ಷಚರಿತ ಮತ್ತೆ ಕಾದಂಬರಿ ಎಂಬ ಪುಸ್ತಕವನ್ನು ಬರೀತಾನೆ. ಮಹೇಂದ್ರ ವರ್ಮ ಏನಂದ್ರೆ ಮತ್ತವಿಲ್ಲಾಸ ಪ್ರಹಸನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದಾನೆ. ದಂಡಿನು ದಶಕುಮಾರ ಚರಿತೆ. ನೆಕ್ಸ್ಟ್ ಭಾರವಿ ಏನಂದ್ರೆ ಕಿರಾತಾರ್ಜುನ. ಇದನ್ನ ನೀಟಾಗಿ ನೋಟ್ಸ್ ಮಾಡ್ಕೊಂಡ್ರೆ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಇದನ್ನ ನೀವು ನೀಟಾಗಿ ನೋಟ್ಸ್ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ಇಲ್ಲಿ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಎಂಫಸೈಸ್ ಮಾಡ್ತಾ ಇದ್ದೇನೆ. ಆಮೇಲೆ ಮತ್ತವಿಲ್ಲಾಸ ಪ್ರಹಸನ ಬಗ್ಗೆ ನಾವು ನೋಡ್ಕೊಂಡಾಗ ಏನಂದ್ರೆ ಇದನ್ನ ಮಹೇಂದ್ರ ವರ್ಮನ್, ಯಾಕಂದ್ರೆ ಇದು ಗೊತ್ತಿತ್ತಂದ್ರೆ ನಿಮಗೆ ಡೈರೆಕ್ಟ್ ಆನ್ಸರ್ ಬರ್ತಿತ್ತು. ಮಹೇಂದ್ರ ವರ್ಮನ್ ಪಲ್ಲವರ ದೊರೆಯಾಗಿರ್ತಾನೆ. ಮತ್ತೆ ಇದನ್ನಂದ್ರೆ ಸಂಸ್ಕೃತ 1 ಸ್ಯಾಟ್ರಿಕಲ್ ಅಂದ್ರೆ ಪ್ರಹಸನವಾಗಿರುವಂತಹ ಒಂದು
ಪುಸ್ತಕವಾಗಿದೆ. ಇಂಪಾರ್ಟೆಂಟ್ ಆಗಿ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಹ್ಯೂಮರಸ್ಲಿ ಡಿಫಿಕ್ಟ್ಸ್ ರಿಲಿಜಿಯಸ್ ಸೆಕ್ಸ್ ಆಗಿರುವಂತಹ ಕಪಾಲಿಸ, ಬುದ್ಧಿಸ್ಟ್, ಜೈನರ ಆ ಒಂದು ಸೋಷಿಯಲ್ ಲೈಫ್ ಕೂಡ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಅದು ಗೊತ್ತಿರಬೇಕು. ಮತ್ತೆ ಮಹೇಂದ್ರ ವರ್ಮನ್ ಬಗ್ಗೆ ನೋಡ್ಕೊಂಡಾಗ ಪಲ್ಲವ ರೂಲ್ ಏನಂದ್ರೆ ಕ್ರಿಸ್ತ ಶಕ 600ರಿಂದ 630 ಅವರು ಆಳ್ವಿಕೆ ಮಾಡ್ತಾರೆ. ಇನಿಷಿಯಲಿ ಜೈನ ಇರ್ತಾರೆ, ಆಮೇಲೆ ಅಂದ್ರೆ ನೆಕ್ಸ್ಟ್ ಸೈವೈಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಆಗಿ ಏನಂದ್ರೆ ಇವರು ಬಿಲ್ಟ್ ರಾಕ್ ಕಟ್ ಟೆಂಪಲ್ ಅಂದ್ರೆ ಕಲ್ಲಿನಿಂದ ದೇವಸ್ಥಾನಗಳನ್ನ ಮತ್ತು ಗುಹೆಗಳನ್ನ ಕೆತ್ತಿರುವಂತಹ ಒಂದು ಉದಾಹರಣೆಗೆ ಇವರು ಒಂದಂದ್ರೆ ಮಂಡಗಪಟ್ಟು ಇನ್ಸ್ಕ್ರಿಪ್ಷನ್ ಇವರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ತಮ್ಗೆ ಗೊತ್ತಿರಬೇಕು. ಸೊ ಇವೆಲ್ಲ ಅಂಶಗಳನ್ನ ನೋಟ್ಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ C1 ಸರಣಿಯ 95ನೇ ಕ್ವಶನ್. ಇದು ಕೂಡ ಏನಂದ್ರೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಆಗಿತ್ತು. ಮತ್ತೆ ಈ ಕ್ಲಾಸಿನ ಕೊನೆಯ ಕ್ವಶನ್. ಇಲ್ಲಿಗೆ ಏನಂದ್ರೆ VO 2024 VOನ ಕ್ಲಾಸ್ ಹಿಸ್ಟ್ರಿ ಪಾರ್ಟ್ ಏನಂದ್ರೆ ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್ ಏನಿತ್ತು ಕ್ವಶನ್ ನೋಡ್ಕೊಂಡಾಗ ವಿಚ್ ಆಫ್ ದಿ ಫಾಲೋಯಿಂಗ್ ಲ್ಯಾಂಗ್ವೇಜ್ ಆರ್ ಲ್ಯಾಂಗ್ವೇಜಸ್ ಈಸ್ ರಿಲೇಟೆಡ್ ಟು ದ್ರಾವಿಡಿಯನ್ ಗ್ರೂಪ್ ಅಂತೇಳಿ, ಅಂದ್ರೆ ಈ ಕೆಳಗಿನ ಯಾವ ಲ್ಯಾಂಗ್ವೇಜಸ್ ದ್ರಾವಿಡಿಯನ್ ಗುಂಪಿಗೆ ಸೇರುತ್ತೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಮತ್ತೆ ಕ್ವಶನ್ ಏನಿದೆ ಅಂತ ನೋಡ್ಕೊಂಡಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ ನ ಕೊಡಲಾಗಿದೆ. ಸೊ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಏನು ಗೊತ್ತಾ, ಒಂದೊಂದು ಚರ್ಚೆ ಮಾಡುವ. ಕೌರುಕ್ ಅಂತ ಹೇಳಿ ಒಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಕುರುಕ್ ಎಂಬುದು ನಾರ್ತ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನು ಪ್ರಮುಖವಾಗಿ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರಲ್ಲಿ ಇದನ್ನೇನು ಗೊತ್ತಾ ಮಾತನಾಡಲಾಗುತ್ತೆ, ಸ್ಪೋಕನ್. ಮತ್ತೆ ಇಂಪಾರ್ಟೆಂಟ್ ಕಮ್ಯುನಿಟಿ ಯಾವ ಕಮ್ಯುನಿಟಿ ಏನಂದ್ರೆ ಕೊರುಕ್ ಎಂಬ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಾರೆ. ಅಂದ್ರೆ ಓರಿಯಾನ್ ಎಂಬುವ ಟ್ರೈಬ್ ಏನಂದ್ರೆ ಇದನ್ನೇನಂದ್ರೆ ಇವರು ಇದನ್ನ ಮಾತನಾಡ್ತಾರೆ. ಮತ್ತೆ ಇದು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಬೇರೆ ಬೇರೆ 4 ವಿಧವಾಗಿ ಡಿವೈಡ್ ಮಾಡಲಾಗಿದೆ. ಅದಕ್ಕೆ ಏನಂದ್ರೆ ಕೊರುಕ್ ಎಂಬುದು ನಾರ್ತ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಗೆ ಸೇರಲಾಗಿದೆ. ನೆಕ್ಸ್ಟ್ ಮಾಲ್ಟೋ ಎಂಬುದು ಕೂಡ ಇದು ಕೂಡ ನಾರ್ತ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಕರಿತೀವಿ. ಇದನ್ನೇನಂದ್ರೆ ಜಾರ್ಖಂಡ್ ಮತ್ತೆ ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಾತನಾಡ್ತಾರೆ. ಇಂಪಾರ್ಟೆಂಟ್ ಆಗಿ ಅಂದ್ರೆ ಮಹಲ್ ಪರಿಹಾಜ್, ಸೌರಿಯ ಪರಿಹಾಜ್ ಟ್ರೈಬ್ಸ್ ಇದನ್ನ ಮಾತನಾಡ್ತಾರೆ. ಮತ್ತೆ ಕೋಲಾಮಿ ಎಂಬುವ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂದ್ರೆ ಇದನ್ನ ಸೆಂಟ್ರಲ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಒಂದು ಗುಂಪಿಗೆ ಸೇರಿಸಲಾಗಿದೆ. ಅದರೇನಂದ್ರೆ ಮಹಾರಾಷ್ಟ್ರ ಮತ್ತೆ ತೆಲಂಗಾಣದಲ್ಲಿ ಇದನ್ನ ಮಾತಾಡ್ತಾರೆ. ಟ್ರೈಬ್ಸ್ ಬಂದಾಗ ಕೋಲಾಮ್ ಎಂಬುವ ಟ್ರೈಬ್ಸ್ ಇದನ್ನ ಪ್ರಮುಖವಾಗಿ ಬಳಸ್ತಾರೆ. ಮತ್ತೆ ಪಾರ್ಚಿ ಎಂಬುದು ಸೆಂಟ್ರಲ್ ದ್ರಾವಿಡಿಯನ್ ಅಂದ್ರೆ ಸಬ್ ಗ್ರೂಪ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಇದೆ. ಇದನ್ನ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಮಾತಾಡ್ತಾರೆ. ಸೊ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಏನು ಗೊತ್ತಾ, ಇವು 4 ಲ್ಯಾಂಗ್ವೇಜಸ್ ಒನ್ ಆರ್ ಅದರ್ ಏನಂದ್ರೆ ದ್ರಾವಿಡಿಯನ್ ಗುಂಪಿನ ಸಬ್ ಪಾರ್ಟ್ಸ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ ABCD ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂಡ್ ಆಲ್ ದಿಸ್ ಲ್ಯಾಂಗ್ವೇಜ್ ಹ್ಯಾವ್ ಬಿನ್ ಬಿಲಾಂಗ್ಸ್ ಟು ದಿ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಅಂಡ್ ಅಲಾಂಗ್ ವಿತ್ ದಟ್ ಏನಂದ್ರೆ ನಾವು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅನ್ನ 4 ಸಬ್ ಗ್ರೂಪ್ ಆಗಿ ಡಿವೈಡ್ ಮಾಡಲಾಗಿದೆ. ಫಸ್ಟ್ ನೋಡ್ಕೊಂಡಾಗ ಸೌತ್ ದ್ರಾವಿಡಿಯನ್ ಅಂತ ಹೇಳಿ ನಾವು ಡಿವೈಡ್ ಮಾಡಲಾಗಿದೆ. ಸೌತ್ ದ್ರಾವಿಡಿಯನ್ ಯಾವ ಬರ್ತಾವ ಅಂದ್ರೆ ತಮಿಳ್, ಕನ್ನಡ, ಮಲಯಾಳಂ, ತುಳು ಮತ್ತೆ ಕೊಡವ ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಸೌತ್ ಸೆಂಟ್ರಲ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತೇಳಿ ಇನ್ನೊಂದು ಸಬ್ ಗ್ರೂಪ್ ಇದೆ ದ್ರಾವಿಡಿಯನ್ ಅಲ್ಲಿ. ಅದು ಏನಂದ್ರೆ ತೆಲುಗು, ಗೊಂಡಿ, ಕೋಯಾ, ಕುಯ್ ಮತ್ತೆ ಕೂವಿ ಅನ್ನುವ ಒಂದು ಪ್ರಮುಖ ಲ್ಯಾಂಗ್ವೇಜಸ್ ಅನ್ನ ಸೌತ್ ಸೆಂಟ್ರಲ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮತ್ತೆ ಸೆಂಟ್ರಲ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಬಂದಾಗ ಕೋಲಾಮಿ, ಫರ್ಜಿ, ನೈಕಿ, ಗಡಾಬಾ ಅಂತೇಳಿ ಇದನ್ನ ಗೊತ್ತಾ ಪ್ರಮುಖವಾಗಿ ಏನಂದ್ರೆ ನಾವೇನಂದ್ರೆ ಸೆಂಟ್ರಲ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮತ್ತೆ ನಾರ್ತ್ ದ್ರಾವಿಡಿಯನ್ ಬಂದಾಗ ಕೊರೋಕ್, ಮಾಲ್ಟೋ ಮತ್ತೆ ಬ್ರಾಹುಯಿ ಅಂತೇಳಿ ಅಂದ್ರೆ ಇವೆರಡು ಆಪ್ಷನ್ಸ್ ಅಲ್ಲಿ ಕೊಡಲಾಗಿದೆ. ಇವು ನಾರ್ತ್ ದ್ರಾವಿಡಿಯನ್. ಆಮೇಲೆ ಗೊತ್ತಾ ಕೋಲಾಮಿ ಬಂದಾಗ ಇದು ಸೆಂಟ್ರಲ್ ದ್ರಾವಿಡಿಯನ್, ಇದನ್ನು ಕೂಡ ಆಪ್ಷನ್ ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಏನಂದ್ರೆ ಫರ್ಜಿ ಕೂಡ ಕೊಡಲಾಗಿದೆ. ಸೊ ಹಾಗಾಗಿ ಸರಿಯಾದ ಆಯ್ಕೆ ಬಂದಾಗ ತಮಗೆ ಏನಂದ್ರೆ ABCD 4 ಆಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್ ಏನ್ ಗೊತ್ತಾ, ಇವು ಕ್ವಶನ್ಸ್ ಏನ್ ಗೊತ್ತಾ ಈಸಿಯಾಗಿ ಏನಂದ್ರೆ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಇತ್ತು ಅಂತ ತಿಳ್ಕೊ. ಶಾರ್ಟ್ ನೋಟ್ಸ್ ಹಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಆಗಿ ಶಾರ್ಟ್ ನೋಟ್ಸ್ ಇತ್ತಂದ್ರೆ ಅದನ್ನ ಪದೇ ಪದೇ ರಿವಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಏನಂದ್ರೆ ಔಟ್ ಆಫ್ ಔಟ್ ಮಾಡುವ ಎಲ್ಲ ಪಾಸಿಬಿಲಿಟಿ ಇರುತ್ತೆ. ಇನ್ ಕೇಸ್ 10 ಕ್ವಶನ್ ಬಂದಾವ ಅಂದ್ರೆ ಅಟ್ಲೀಸ್ಟ್ 7 ನೀವು ಮಾಡ್ಬೋದು. ಯಾವಾಗ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಮಾಡಬೇಕು. ಶಾರ್ಟ್ ನೋಟ್ಸ್ ಪ್ಲಸ್ ರಿವಿಷನ್ ನೋಟ್ಸ್, ಅದ್ರ ಜೊತೆಗೆ ಏನಂದ್ರೆ ಟೆಸ್ಟ್ ಸೀರೀಸ್ ನ ನೀವು ಬಿಡಿಸಿರ್ಬೇಕು. ಇವೆಲ್ಲ ಅಂಶಗಳನ್ನು ಮಾಡಿದಾಗ ನಿಮ್ದೇನಂದ್ರೆ ಹಿಸ್ಟ್ರಿಯಲ್ಲಿ ಒಂದು 80% ಎಕ್ಯುರಸಿನ ಇದನ್ನಂದ್ರೆ ಅಚೀವ್ ಮಾಡಬಹುದು. ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನಿಮಗೆ ರಿಮೈಂಡರ್ ಆಗಿ ನಮ್ಮ ಕ್ಲಾಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓದ್ತಾ ಇದ್ದಾರೆ ಅವರಿಗೆ ಸ್ಪ್ರೆಡ್ ಮಾಡಿ. ನಾವು ಆಲ್ರೆಡಿ ಏನು ಗೊತ್ತಾ KS ನಾನು ಒಂದೇ ಪೇಪರ್ನ ಚರ್ಚೆ ಮಾಡಿದ್ದೇನೆ. KS 2020 ಪೇಪರ್ 1 ಅಷ್ಟೇ ಚರ್ಚೆ ಮಾಡಿದ್ದೇನೆ. ಅದರಲ್ಲಿ PC ಅಲ್ಲಿ 4 ಕ್ವಶನ್ಸ್ ಬಂದಿದ್ದಾವೆ. 4 ಕ್ವಶನ್ಸ್ ಬಂದಿದ್ದಾವೆ. ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ತಗೊಂಡು ಜಸ್ಟ್ ಏನಂದ್ರೆ ಇದನ್ನ ಕ್ವಶನ್ ತಗೊಳ್ಳೋದು, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಅದು ಮಾಡ್ತಾ ಇಲ್ಲ. ಅಂದ್ರೆ ಈ ಒಂದು ಕ್ವಶನ್ ಚರ್ಚೆ ಮಾಡೋದ್ರ ಮೂಲಕ ಏನಂದ್ರೆ ನೆಕ್ಸ್ಟ್ ಬರುವಂತಹ ನಿಮಗೆ KSಗೂ ಕೂಡ ಹೆಲ್ಪ್ ಆಗುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಹೆಲ್ಪ್ ಆಗುತ್ತೆ, FDA, SDA ಎಲ್ಲವನ್ನೂ ಹೆಲ್ಪ್ ಆಗ್ಬೇಕಂತ ಹೇಳಿ ನಾನು ಏನು ಗೊತ್ತಾ ಡೀಟೇಲ್ ಆಗಿರುವಂತಹ 360 ಅನಾಲಿಸಿಸ್ ನ ಈ ಒಂದು ಕ್ಲಾಸಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ತಾವೆಲ್ಲ ಏನು ಗೊತ್ತಾ ಇದರ ಸದುಪಯೋಗ ಪಡ್ಕೋಬೇಕು. ಸಾಧ್ಯ ಆದಷ್ಟು ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಏನೇ ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇತ್ತಂದ್ರೆ ನಮ್ಗೇನಂತ ನೀವೇನಂದ್ರೆ ಕಮೆಂಟ್ ಮಾಡೋದ್ರ ಮೂಲಕ, ಸಜೆಸ್ಟ್ ಮಾಡೋದ್ರ ಮೂಲಕ ಏನಂದ್ರೆ ಪ್ರಮೋಟ್ ಮಾಡಬೇಕು. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಲೈಕ್ ಮಾಡಬೇಕು, ಕಮೆಂಟ್ ಹೊಡಿಬೇಕು. ಸೊ ಆವಾಗ ಏನಾಗುತ್ತೆ ನಾವು ಕ್ಲಾಸ್ ಏನು ಗೊತ್ತಾ ನಿಮಗೆ ಮಾಡಿರುವಂತಹ ಒಂದು ಕ್ಲಾಸಿಗೆ ನಮಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್ ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.